ನಮಸ್ತೆ ಕರ್ನಾಟಕ. ನಾನು ನಿಮ್ಮ AKಗೆ ನಿಮ್ಮೆಲ್ಲರಿಗೂ ಕೂಡ AK's ಕ್ರಿಟಿಕ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ತುಂಬ ದಿನ ಆಗೋಗ್ಬಿಟ್ಟಿತ್ತು ವಿಡಿಯೋ ಮಾಡಿಬಿಟ್ಟು. ಇವತ್ತು ಮತ್ತೆ ಒಂದು ಹೊಸ ವಿಡಿಯೋದ ಮೂಲಕ ಅಪ್ಲೋಡ್ ಮಾಡೋದಕ್ಕೆ ಈ ಒಂದು ವಿಡಿಯೋನ ಯೂಟ್ಯೂಬಲ್ಲಿ ರೆಡಿ ಆಗ್ತಾ ಇದ್ದೀನಿ. ನೀವೇನಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಕಳೆದ ಲಾಸ್ಟ್ ವಿಡಿಯೋದಿಂದ ಈ ವಿಡಿಯೋಗೆ ಕಂಪೇರ್ ಮಾಡಿದ್ರೆ ಸುಮಾರು 12ರಿಂದ 13ರಷ್ಟು ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಚಿಕ್ಕ ಅಕೌಂಟಲ್ಲಿ ಪ್ರತಿದಿನ ನಂಬರ್ಸ್ಗಳು ಏರ್ತಾಯಿದ್ರು ಕೂಡ ಮನಸ್ಸಿಗೆ ಎಲ್ಲೋ ಒಂದು ಕಡೆ ಖುಷಿ ಕೊಡುತ್ತೆ. ವಿಡಿಯೋನ ಮಾಡೋದಕ್ಕೆ ಆದಷ್ಟು ಎನ್ಕರೇಜ್ಮೆಂಟ್ ಇದರಿಂದ ಸಿಗ್ತಾ ಇದೆ. ಸೊ ದಯಮಾಡಿ ನೀವೇನಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗಳಿಗೂ ಕೂಡ ಆದಷ್ಟು ಶೇರ್ ಹಾಗೂ ಫಾರ್ವರ್ಡ್ ಮಾಡಿ, ಮತ್ತು ಬೆಲ್ ನೋಟಿಫಿಕೇಷನ್ನ ಎನೇಬಲ್ ಮಾಡೋದನ್ನ ಮರಿಬೇಡಿ. ನನ್ನ ಮುಂದಿನ ವಿಡಿಯೋಗಳು ಅಪ್ಲೋಡ್ ಆದಾಗ ಅದು ನಿಮಗೆ ನೋಟಿಫೈ ಮಾಡುತ್ತೆ, ನೀವು ಬಂದು ವೀಡಿಯೋಸ್ಗಳನ್ನು ನೋಡ್ಬೋದು. ಓಕೆ, ಇವತ್ತಿನ ವಿಚಾರ ಮಾತಾಡೋಣ. ನಾನು UI ಮೂವಿ ನೋಡ್ಕೊಂಬಿಟ್ಟು ಬಂದೆ, ಆಯಿತಾ. ನನ್ನ ಹತ್ರ ಫಸ್ಟ್ ಡೇ ಫಸ್ಟ್ ಶೋ ನೋಡೋದಕ್ಕಾಗಿಲ್ಲ, ಯಾಕಂತಂದರೆ ಥಿಯೇಟರ್ ಪೂರ್ತಿ ಎಲ್ಲ ಫುಲ್ ಟಿಕೆಟ್ ಸೋಲ್ಡ್ ಔಟ್, ಹೌಸ್ಫುಲ್ ಅಂದರೆ ಹೌಸ್ಫುಲ್ ಆಗಿತ್ತು. ಆದರೆ ಸೆಕೆಂಡ್ ಡೇ ಸೆಕೆಂಡ್ ಶೋ ನೋಡ್ಕೊಂಬಿಟ್ಟು ಬಂದೆ. ತುಂಬಾ ಇಂಟ್ರೆಸ್ಟಿಂಗ್ ಆಯಿತು. ಇನ್ಫ್ಯಾಕ್ಟ್ ಕೆಲವರೆಲ್ಲ ರಿವ್ಯೂಸ್ ಕೊಟ್ಟಿದ್ದೇನಪ್ಪ ಅಂತಂದರೆ, ಯಾರಾದರೂ ಮೂವಿ ಚೆನ್ನಾಗಿದ್ದಾರೆ ಅಂತ ಅಂದರೆ ಕತೆ ಹೇಳಪ್ಪ ಅಂತಾರಂತೆ, ಯಾಕಂತಂದರೆ ಯಾರಿಗೂ ಕತೆ ಅರ್ಥ ಆಗಿರೋದಿಲ್ಲ. ಇನ್ನು ಯಾರಾದರೂ ಮೂವಿ ಚೆನ್ನಾಗಿಲ್ಲ ಅಂತಂದರೆ ಈಗ ನನ್ನ ಮಗನಿಗೆ ಅರ್ಥನೇ ಆಗಿಲ್ಲ ಅಂತೇಳಿ ಹೇಳ್ತಾರಂತೆ. ನಾನು ಆ ಗೊಂದಲದಲ್ಲಿ ಎಲ್ಲೋ ಒಂದು ಕಡೆ ಕೇಳ್ಪಟ್ಟಿದ್ದು ಅಂತ ಹೇಳ್ಬಿಟ್ಟು ಮೂವಿನ ನೋಡೋದಕ್ಕೆ ಹೊರಟೆ. ಜಾಸ್ತಿ ಏನು ನಾನು ಆಗಲೇ ನೋಡಿದಾಗಲೇ ನಾನು ಮೂವಿ ನೋಡೋದಕ್ಕಿಂತ ಮುಂಚೆ ನಮ್ಮ ಸೋಷಿಯಲ್ ಮೀಡಿಯಾ ಎಷ್ಟೊಂದು ಸ್ಟ್ರಾಂಗ್ ಆಗಿರುತ್ತೆ ಅಂದರೆ, ಯಾವುದೇ ವಿಡಿಯೋದ ಚಿಕ್ಕ ತುಣುಕು ಏನಾದರೂ ಸಿಕ್ಕಿದ್ರೆ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿಬಿಡೋದು, ಸೋಷಿಯಲ್ ನೆಟ್ವರ್ಕಿಂಗಲ್ಲಿ ಎಲ್ಲೋದ್ರೂ ಅಲ್ಲಾದರೆ ಪೋಸ್ಟ್ ಮಾಡಿಬಿಡೋದು ಮಾಡ್ತಾಯಿದ್ರು. ಇದೆಲ್ಲದರಿಂದ ಆಚೆ ಇದ್ದು ಯಾವುದನ್ನು ನೋಡಿದೆ ಫ್ರೆಶ್ ಆಗಿ ಥಿಯೇಟ್ರಲ್ಲಿ ಎಲ್ಲ ವಿಜುವಲ್ಸ್ಗಳು ಎಲ್ಲ ಫ್ರೇಮ್ಸ್ಗಳು ಮೊದಲನೇ ಬಾರಿಗೆ ನೋಡೋದಕ್ಕೆ ಇಷ್ಟಪಟ್ಟು ಆದಷ್ಟು ಕುತೂಹಲದಿಂದ ಆ ಒಂದು ಇಂಟ್ರೆಸ್ಟಿಂಗ್ ಮತ್ತು ಆ ಒಂದು ಫೀಲಿಂಗ್ಸ್ನ ಫುಲ್ ಎಕ್ಸೈಟ್ ಆಗಿ ಇಟ್ಕೊಂಡು ಹೋಗಿ ಫಿಲ್ಮ್ನ ನೋಡಿದೆ. ಎಂಟ್ರಿ ಸೀನೇ ಯಾವಾಗ ಟ್ರೈನ್ ಬರುತ್ತೆ, ಒಂದು ಹೆಂಗೆ ಹೇಳೋದು, ಆಧುನಿಕತೆಯಲ್ಲಿರುವಂಥ ಹಳೇ ಯಾವುದೋ ಒಂದು ಟ್ರೈನನ್ನು ತೊಗೊಂಡ್ಬಿಟ್ಟು ಮಾಡರ್ನ್ ಯುಗಕ್ಕೆ ಹೋಗುವಂಥ ಒಂದು ಟ್ರೈನ್ ಫ್ರೇಮ್ಸಲ್ಲಿ ಚೇಂಜ್ ಆಗ್ತಿದ್ದಾಗಲೇ ನಾನು ಅಂದ್ಕೊಂಡೆ ಇಲ್ಲಿ ಎರಡು ಥರದ ಒಂದು ಕಥೆಗಳು ಸಹಜವಾಗಿ ಬರೋ ಚಾನ್ಸಸ್ ಇರುತ್ತೆ ಅಂತ, ಅಥವಾ ಎರಡು ಕ್ಯಾರೆಕ್ಟರ್ ಶೇಡ್ಸ್ನ ಪ್ಲೇ ಮಾಡುವಂಥ ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ಮಾಡ್ತಿರೋದು. ನಾನು ಮೂವಿ ಕಥೆನ ಹೇಳೋ ಸಲುವಾಗಲ್ಲ, ಜಸ್ಟ್ ಒಂದು 2 ಲೈನಲ್ಲಿ ಹೇಳೋದಕ್ಕೆ. ನನಗಂತೂ ಮೂವಿ ತುಂಬಾ ಇಷ್ಟ ಆಯಿತು. ಇನ್ಫ್ಯಾಕ್ಟ್ ಸತ್ಯಕ್ಕೂ ಮಿಥ್ಯಕ್ಕೂ ಇರುವಂಥ ಒಂದು ಗೊಂದಲ ಏನಿದೆ, ನಾವು ಯಾವ ಒಂದು ಯಾವ ಒಂದು ಮೋಡಲ್ಲಿ ಇದ್ದೀವಿ ಅಥವಾ ಯುಗದಲ್ಲಿ ಇದ್ದೀವಿ ಅಂತ ಹೇಳೋದನ್ನ ತಿಳಿಸ್ಕೊಳ್ಳೋದಕ್ಕೆ ಒಂದು ವರ್ಡನ್ನ ಮೆನ್ಷನ್ ಮಾಡಿದ್ರು ಉಪೇಂದ್ರ ಅವರು. ಅವ್ರಿಗೆ ದೊಡ್ಡ ಹೆಡ್ಸ್ ಆಗ್ತಾಯ್ತಾ. ಯಾಕಂತಂದರೆ ಈ ಕಥೆನ ನಾನು ಕೂಡ ಥಿಯೇಟರಲ್ಲಿ ಕೂತಾಗ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದೆ. ತುಂಬ ಫಾಸ್ಟ್ ಆಗಿರಲಿಲ್ಲ. ನಾನು ಒಂದು 2 ಹೆಜ್ಜೆ ಹಿಂದೆ ಇಟ್ಬಿಟ್ಟು ಪ್ರತಿ ಒಂದು ಸೀನೂ ನೋಡ್ತಾ ಇದ್ದಾಗ ಏನು ಅಂತ ನಿಧಾನವಾಗಿ ಡಿಕೋಡ್ ಮಾಡ್ತಾ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದೆ. ವೈಟ್ ಡ್ರೆಸ್ ಹಾಕ್ಕೊಂಡು ಸತ್ಯ ಅಂತ ಬರುವಂಥದ್ದು ಏನಿದೆ, ಅದು ಒಂದು ನೈಜ ಕಥೆ ಆದರೆ ಒಂದು ನಿಮ್ಮ ಊಹೆ ಆಗಿರ್ಬೋದು. ಪ್ರತಿಯೊಬ್ಬರು ಕೂಡ ಒಂದೊಂದು ಪರ್ಸೆಪ್ಷನ್ ಈ ಮೂವಿ ಮೇಲೆ ಡಿಫ್ರೆಂಟ್ ಆಗಿದೆ. ಅದೇ ಥರ ನನ್ನಲ್ಲಿ ನಾನು ಅರ್ಥ ಮಾಡ್ಕೊಂಡಿದ್ದು ಬಂದ್ಬಿಟ್ಟು ಸತ್ಯಕ್ಕೂ ಮಿಥ್ಯಕ್ಕೂ ಇರುವಂತಹ ಡಿಫ್ರೆನ್ಸು. ಸೊ 2000 ವರ್ಷಗಳ ಹಿಂದೆ ಬುದ್ಧಿವಂತನಾದಂಥ ಬುದ್ಧನಿಗೆ ಅರ್ಥ ಆಗಿದ್ದಿದ್ದು, ಹಾಗಾಗಿ ಅವನ್ನೆಲ್ಲವನ್ನು ತ್ಯಜಿಸಿ ಹೋಗ್ಬಿಟ್ಟು ಅವನದೇ ಆದಂಥ ಜಪ ತಪಗಳಲ್ಲಿ ತೊಡಗ್ಬಿಟ್ಟು. ಅದೇ ಥರ ಮೂವಿ ಸ್ಟಾರ್ಟ್ ಆದಾಗ ನೀವು ಬುದ್ಧಿವಂತರಾಗಿದ್ದರೆ ಎದ್ದು ಹೋಗ್ಬಿಡಿ ಅಂತ ಒಂದು ಏನು ಬ್ಯಾನರ್ ಬಂತು, ಅಪ್ಪಟ ಅಸತ್ಯ. ನೀವೇನಾದರೂ ಬುದ್ಧಿವಂತರಾಗಿದ್ದರೆ ನಿಮ್ಗೆ ಆಲ್ರೆಡಿ ಇದ್ರ ಬಗ್ಗೆ ಎಲ್ಲ ನೈಜಿಕತೆ ಏನು ನಡೀತಾ ಇದೆ ಅದ್ರ ಬಗ್ಗೆ ನಿಮಗೆಲ್ಲ ಚೆನ್ನಾಗಿ ಗೊತ್ತು. ನೀವೇನು ನಿಮ್ಮ ವ್ಯಾಲ್ಯೂ ಏನು ಅಂತ ನಿಮ್ಗೆ ಗೊತ್ತಿದ್ರೆ ನೀವು ಆ ಫಿಲ್ಮ್ನ ನೋಡೋ ಅವಶ್ಯಕತೆನೇ ಇರಲಿಲ್ಲ. ನೀವು ದಡ್ಡರಾಗಿದ್ದರೆ, ನಾವು ದಡ್ಡರಾಗಿದ್ದರೆ, ನನ್ನಂಥ ದಡ್ಡ ಕೂಡ ಹೋಗಿ ಫಿಲ್ಮ್ನ ನೋಡಿದ್ದೀನಿ, ಇಷ್ಟ ಆಯಿತು ನನಗೆ. ಬಟ್ ಒಂದು ಥಾಟ್ ಪ್ರೊಸೆಸ್ ಇರುತ್ತಲ್ಲ, ಆ ಒಂದು ಮೂವಿ ನೋಡ್ಕೊಂಬಂದ ನಂತರ ಪ್ರತಿಯೊಂದು ವಸ್ತು, ವ್ಯಕ್ತಿತ್ವ ಆಗಿರ್ಬೋದು, ಯಾವುದೇ ಒಂದು ವಿಷಯಗಳನ್ನು ನೀವು ಆಲೋಚನೆ ಮಾಡಿ ನೋಡುವಂಥ ವಿಧಾನ ಇದೆಯಲ್ಲ, ನನ್ನಲ್ಲಿ ಬಹುಶಃ ಅಥವಾ ಪ್ರಾಯಶಃ 1-2% ಆದರೂ ಸ್ವಲ್ಪ ಬದಲಾವಣೆ ಆಗಿದೆ ಅಂತ ನಾನು ಅನ್ಕೊತೀನಿ. ಯಾಕಂದರೆ ಜನರು ಸುತ್ತಮುತ್ತ ಇರೋರು ಫೀಡ್ಬ್ಯಾಕ್ ಕೊಟ್ಟಿದ್ದು. ಹಾಗೆಯೇ ಯಾವುದೇ ಒಂದು ವಿಷಯಗಳನ್ನು ಕೂಡ ಆಲೋಚನೆ ಮಾಡುವಂಥ ವಿಧಾನ ಒಂದು ಹೆಜ್ಜೆನ ಹಿಂದೆ ಇಟ್ಬಿಟ್ಟು ಈ ಥರ ಮಾಡೋ ಬದಲು ಈ ಥರ ಮಾಡ್ಬೋದಾ, ಇವರ ಮಾತುಗಳನ್ನು ಕೇಳೋ ಬದಲು ನೀನು ಕೂಡ ಆಲೋಚನೆ ಮಾಡಿ ಒಂದು ಯೋಚನೆನ ಎಕ್ಸಿಕ್ಯೂಟ್ ಮಾಡ್ಬೋದಾ ಅಂತ ಹೇಳುವಂಥ ಥಾಟ್ ಪ್ರೊಸೆಸ್ ಡೆಫಿನೆಟ್ಲಿ ನನ್ನಲ್ಲಿ ಬಿಲ್ಡ್ ಆಗಿದೆ ಅಂತ ಹೇಳುವಂಥ ಫೀಲಿಂಗ್ಸ್ ನನಗೆ ಬರ್ತಿದೆ. ಎನಿವೇಸ್, ಸೊ ಇವತ್ತಿನ ಈ ಒಂದು ವಿಡಿಯೋನ ಮಾಡಿರುವಂಥ ಇಂಟೆನ್ಷನ್, ಅಪಾಲಜೀಸ್ ಇನ್ ಕೇಸ್ ಏನಾದ್ರು ಬ್ಯಾಕ್ಗ್ರೌಂಡ್ ನಾಯ್ಸ್ ಇದ್ದರೆ ಇಗ್ನೋರ್ ಮಾಡಿ. ನಾನು ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಸಾಂಗ್ ಈ ಮೂವಿಯಲ್ಲಿ, ಎಲ್ಲ ಚೀಪ್ ಅಂತ ಹೇಳುವಂಥ ಸಾಂಗನ್ನು ಕೊನೆ ತನಕ ಮೂವಿ ರಿಲೀಸ್ ಆಗೋ ತನಕ ಕೂಡ ಉಪೇಂದ್ರ ಅವರು ಶುರುಲಿ ಇವನೊಂದು ಟೀಸರ್ ಒಂದು 30 ಸೆಕೆಂಡ್ಸ್ದು ಬಿಟ್ಟರು.
ಇವೊಂದು ದೊಡ್ಡದಂತೆ ಅವ್ನು ಚಿಕ್ಕದಂತೆ ಅವನಕ್ಕಿಂತ ಇವನು ದೊಡ್ಡದಂತೆ ಅಂತ ಹೇಳುವಂಥ ಒಂದು ಗ್ಲಿಮ್ಸ್ ಜೊತೆ ಅಲ್ಲಿಗೆ ಕ್ಯೂರಿಯಾಸಿಟಿ ಮಾರ್ಕನ್ನು ಹಾಕಿ ಬಿಟ್ಟಿದ್ರು. ಬಿಗ್ ಕ್ವಶನ್ ಮಾರ್ಕ್ ಆಗಿತ್ತು, ಏನಪ್ಪ ಅದು ಅಂತ ಅಂದ್ಬಿಟ್ಟು ಎಲ್ಲ ಡಬಲ್ ಮೀನಿಂಗ್ ಆಗಿತ್ತು. ಇನ್ಫ್ಯಾಕ್ಟ್ ಅವ್ರು ಹೇಳ್ತಾ ಇರೋದು ಡಬಲ್ ಮೀನಿಂಗ್ ಅಂತ ಏನೂ ಇಲ್ಲ, ನೀವು ತಿಳ್ಕೊಳ್ತಿರೋದು ಡಬಲ್ ಮೀನಿಂಗು, ನಾನು ಸ್ಟ್ರೇಟಾಗಿ ಹೇಳ್ತಿದ್ದೀನಿ ಅಂತ. ಸೊ ಆ ಒಂದು ಸಾಂಗು ಇವಾಗ ಒಂದೇ 3-4 ದಿನಗಳ ಹಿಂದೆ ಥಿಯೇಟ್ರಲ್ಲಿ ನಾನು ನೋಡಿದಾಗಂತೂ ಆ ಪಿಕ್ಚರೈಸೇಷನ್ ಏನಿದೆ, ಈಗ ನನಗೆ ಸಿಕ್ಕಿರುವಂಥದ್ದು ಲಿರಿಕಲ್ ವಿಡಿಯೋ ಯೂಟ್ಯೂಬಲ್ಲಿ ಲಹರಿ ಮ್ಯೂಸಿಕ್ ಅವರು ಅಪ್ಲೋಡ್ ಮಾಡಿದ್ದಾರೆ. ಈ ಒಂದು ಸಾಂಗ್ ಆಲ್ರೆಡಿ ಅಪ್ಲೋಡ್ ಆಗಿ 3-4 ಡೇಸ್ ಮೇಲೆ ಆಗಿದೆ. 748K ಅಷ್ಟು ವ್ಯೂಸ್ಗಳಾಗಿದೆ. ಹಾಗೆ 26,000ಗಿಂತ ಹೆಚ್ಚು ಲೈಕ್ಸ್ಗಳು ಬಂದಿದೆ. ಆ ಲೈಕ್ ಕೊಟ್ಟವರಲ್ಲಿ ನಾನು ಕೂಡ ಒಬ್ಬ. ಹಾಗೆಯೇ ಈ ಒಂದು ಸಾಂಗ್ನ ನೋಡಿಕೊಂಡು ಒಮ್ಮೆ ಕೇಳೋಣ, ನಮ್ಮ ರಿಯಾಕ್ಷನ್ಸ್ನ ಅದ್ರ ಜೊತೆ ಕೊಡೋಣ. ನಾನು ಆಗಲೇ ಹೇಳಿದಾಗೇ ಮೋರ್ ದೆನ್ ರಿಯಾಕ್ಷನ್ಸ್ ಹೇಳೋದಕ್ಕಿಂತ ಈ ಒಂದು ಸಾಂಗ್ಸ್ಗಳು, ಫುಲ್ ಸಾಂಗ್ಸ್ಗಳು ಎಲ್ಲೂ ಕೂಡ ಅಪ್ಲೋಡ್ ಆಗಿರಲಿಲ್ಲ. ಈಗ ಅಪ್ಲೋಡ್ ಆಗಿದೆ, ತುಂಬ ಜನ ಕೇಳಿದರೆ. ನಿಮಗೇನಾದರೂ ಇಷ್ಟ ಆಗಿದ್ದರೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ. ಹಾಗೆ ಸಾಂಗ್ಗೆ ತಕ್ಕ ಹಾಗೆ ನಾವು ಬ್ಯಾಕ್ಗ್ರೌಂಡಲ್ಲಿ ರಿಯಾಕ್ಷನ್ಸ್ ಕೊಡೋದಕ್ಕೆ ಹೋಗೋಣ. ಇದರಲ್ಲಿ ಯಾವುದೇ ವಿಜುವಲ್ಸ್ಗಳಾಗಿರಲಿ ಅಥವಾ ಇಂಥ ಫ್ರೇಮ್ಸ್ಗಳು ನನಗೆ ಇಷ್ಟ ಆಗಿದೆ ಅಂತ ಹೇಳುವಂಥ ಇನ್ಸಿಡೆಂಟ್ಸ್ಗಳು ಅಥವಾ ಯಾವುದೇ ಒಂದು ಮೂಮೆಂಟಲ್ಲಿ ಕೂಡ ನನ್ನ ಈ ರಿಯಾಕ್ಷನ್ಸ್ ವಿಡಿಯೋದಲ್ಲಿ ಬರೋದಿಲ್ಲ. ಸೊ ಇಷ್ಟು ಹೇಳ್ತಾ ಬನ್ನಿ, ವಿದೌಟ್ ಎನಿ ಫರ್ದರ್ ಡಿಲೇ ಈ ಒಂದು ಸಾಂಗ್ನ ನೋಡ್ಕೊಂಬರೋಣ. ನಿಮಗೆ ಏನು ಇಷ್ಟ ಆಯಿತು ಸಾಂಗಲ್ಲಿ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಆದಷ್ಟು ಮೆನ್ಷನ್ ಮಾಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈ ಒಂದು ಸಾಂಗ್ನ ಡ್ಯೂರೇಷನ್ ಬಂದ್ಬಿಟ್ಟು 3 ಮಿನಿಟ್ಸ್ ಇದೆ. ಸೊ ನನ್ನ ವಿಡಿಯೋ ಡ್ಯೂರೇಷನ್ ಕೂಡ ನಿಯರ್ಲಿ 9 to 10 ಮಿನಿಟ್ಸ್ ಆಗುವಂಥ ಪಾಸಿಬಿಲಿಟೀಸ್ ಇದೆ. ವಿಡಿಯೋನ ಕೊನೆ ತನಕ ನೋಡಿ, ಸಾಂಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಲೆಟ್ಸ್ ಎಂಜಾಯ್ ಅಷ್ಟೇ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಂದು ತುಂಬಾ ದೊಡ್ಡದು, ಅವನಿಗಿಂತ ನಿಂದು ಚಿಕ್ಕದು. ನಿಂದು ತುಂಬಾ ಚಿಕ್ಕದು, ಇವನಿಗಿಂತ ಅವನು ದೊಡ್ಡದು. ಸರಿಯಾಗಿ ಯೋಚಿಸಿರುವೆ ಈ ವಿಷಯನೇ ತುಂಬಾ ಚೀಪು. ನಿನ್ನೊಳಗಿರುವ ಜಾತಿ ಧರ್ಮ ಈ ವಿಷಯವೇ ತುಂಬಾ ಚೀಪು. ಅತಿ ಮುಚ್ಚಿಟ್ಕೋ, ಧರ್ಮ ಒಳಗಿಟ್ಕೋ, ಅದನ್ನ ತೆಗೆದು ತೋರಿಸಿದ್ರೆ ಚೀಪು. ಚೀಪು ಚೀಪು ಎಲ್ಲ ಚೀಪ್, ಚೀಪ್ ಚೀಪ್ ಎಲ್ಲ ಚೀಪ್ ಚೀಪ್ ಎಲ್ಲ ಚೀಪ್ ಚೀಪ್ ಎಲ್ಲ ಚೀಪ್. ಅಜೀಬ್ 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 ಚೀಪ್ ಎಲ್ಲ ಚೀಪ್ ಚೀಪ್. ನಂದು ತುಂಬಾ ದೊಡ್ಡದು, ಅವನಿಗಿಂತ ನಿಂದು ಚಿಕ್ಕದು. ನಿಂದು ತುಂಬಾ ಚಿಕ್ಕದು, ಇವನಿಗಿಂತ ಅವನು ದೊಡ್ಡದು. ಧರ್ಮ ಅಂದರೆ ಅಧರ್ಮ ಹೊಡೆಯೋದು, ಜಾತಿ ಇದ್ರೇನೆ ಮೇಲು ಕೀಳು ಕಲಿಯೋದು. ಫಿಟ್ ಆಗಿರೋ ಬದುಕು, ವೀಕ್ ಆಗಿರೋ ಬದುಕು. ಮೇಲು ಕೀಳನ್ನು ಸುಳ್ಳೆ ಜಾತಿನ ಒಂದು ಕಾಪಾಡೋ ಅದೊಂದು ಧರ್ಮನ. ಪ್ರೀತಿಸೋದೊಂದೇ ಧರ್ಮ, ಜಾತಿ ಅವರ ಕರ್ಮ. ಒಂದಾಗಿ ಬದುಕಿದ್ರೆ ಈ ಜಗ ಆಗೋಗುತ್ತೆ ಇದೆ ಆಸನ. ಜನಸಂಖ್ಯಾ ಸ್ಫೋಟದಿಂದ ಈ ಜಗ ಈಗಾಗಲೇ ಆಗೋಗಿದೆ ರಣರಂಗ. ಧರ್ಮ ಒಳಗಿಟ್ಕೋ, ಅದನ್ನ ತೆಗೆದು ತೋರಿಸಿದ್ರೆ ಚೀಪು. ಚೀಪು ಚೀಪು ಎಲ್ಲ ಚೀಪ್, ಎಲ್ಲ ಚೀಪ್ ಚೀಪ್ ಎಲ್ಲ ಚೀಪ್ ಚೀಪ್ ಎಲ್ಲ ಚೀಪ್ ಚೀಪ್ ಎಲ್ಲ ಚೀಪ್. ಅಜೀಬ್ 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 ಚೀಪ್ ಎಲ್ಲ ಚೀಪ್ ಚೀಪ್. ನಂದು ತುಂಬಾ ದೊಡ್ಡದು, ಅವನಿಗಿಂತ ನಿಂದು ಚಿಕ್ಕದು. ನಿಂದು ತುಂಬಾ ಚಿಕ್ಕದು, ಇವನಿಗಿಂತ ಅವನು ದೊಡ್ಡದು. ಡೆಫಿನೆಟ್ಲಿ ಬ್ರೈನ್ ಬಸ್ಟರ್ ಮಾತ್ರ ಹೌದು. ಈ ಒಂದು ಸಾಂಗ್ನ ನೀವೇನಾದರೂ ಡಿಕೋಡ್ ಮಾಡಿದ್ದೀರಾ ಅಂತ ಅಂದರೆ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಅದನ್ನು ಮೆನ್ಷನ್ ಮಾಡಿ. ನಿಮ್ಗೆ ಏನು ಅರ್ಥ ಆಗಿದೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿ. ಇಷ್ಟೇಪ್ಪ. ಇದರಲ್ಲಿ ಕೆಲವೊಂದು ವಿಜುವಲ್ಸ್ಗಳನ್ನು ನೋಡಿದೆ. ನಾನಂತೂ ಕಂಪ್ಲೀಟಾಗಿ ಲಿರಿಕಲ್ಲೇ ಇರುತ್ತೆ ಅಂತ ಅಂದ್ಕೊಂಡೆ.
ಕೆಲವೊಂದು ವಿಜುವಲ್ಸ್ಗಳು ನಾನೇನು ಥಿಯೇಟರಲ್ಲಿ ಮೂವಿಯಲ್ಲಿ ನೋಡಿದ್ದು ಆ ವಿಜುವಲ್ಸ್ಗಳಿದೆ. ಸ್ಪೆಷಲಿ ಈ ಸಾಂಗಿಗೆ ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಅಂತ ನಿಮಗೆ ಆ ಒಂದು ಬ್ಯಾಕ್ಗ್ರೌಂಡ್ ಪ್ಲೇ ಆಗಿರ್ಬೋದು, ಅವರ ಒಂದು ಮಾಸ್ ಗೆಟಪ್ ಏನಿದೆ, ಫೆದರ್ಸ್ಗಳು, ಟ್ರಯಾಂಗಲ್ ಫೆದರ್ಸ್ ಮೇಲೆ ಕೆಳಗೆ ಸೈಡಲ್ಲಿ ಬರುವಂಥದ್ದು ಇಂಟ್ರೆಸ್ಟಿಂಗ್ ಆಗಿದೆ. ಕ್ಯಾಮರಾ ವರ್ಕ್ ಮಾತ್ರ ಮೂವಿಯಲ್ಲಿ ಅಮೇಝಿಂಗ್ ಆಗಿದೆ. ಡೆಫಿನೆಟ್ಲಿ ಎಸ್, ನಾನು ನೋಡಿರೋ ಮಟ್ಟಿಗೆ ಒಂದೇ ಒಂದು ಲೊಕೇಶನನ್ನು 3-4 ಸಾರಿ ಶೂಟ್ ಮಾಡಿದ್ದಾರೆ. ಬಟ್ ಬೇರೆ ಬೇರೆ ಇನ್ಸಿಡೆಂಟ್ಸ್ಗೆ ಶೂಟ್ ಮಾಡಿರೋದಕ್ಕೋಸ್ಕರ ನಿಮಗೆ ವಿಭಿನ್ನವಾಗಿ ಅನಿಸುತ್ತೆ. ಮಾಸ್ಟರ್ ಮೈಂಡ್ ಡೆಫಿನೆಟ್ಲಿ ಅವರ ಡೈರೆಕ್ಷನಲ್ಲಿ ಬರುವಂಥ ಮೂವಿಗಳಿಗೆ ನಾನು ಬಿಗ್ ಟೈಮ್ ಫ್ಯಾನ್. ನನ್ನ ಥರ ಕೋಟ್ಯಾಂತರ ಜನ ಫ್ಯಾನ್ಸ್ಗಳಿದ್ದಾರೆ. ಇನ್ಫ್ಯಾಕ್ಟ್ ಅವರ ಮಧ್ಯೆ ನಾನು ಕೂಡ ಒಬ್ಬನು. ಸೊ ಇಷ್ಟು ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ನಾನು ಇವತ್ತಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೇನು ಅನಿಸ್ತು ದಯಮಾಡಿ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನಾನು ಪ್ರತಿ ಸಲ ಹೇಳ್ದಾಗಲೇ ಸಾಲಿ ಹೇಳ್ತಾ ಇದ್ದೀನಿ, ಇನ್ನೂ ಬೇಕಾದರೆ 10 ಸಾರಿ ಬೇಕಾದರೂ ಹೇಳ್ಬಿಡ್ತೀನಿ. ನೀವು ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ದಯಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗಳಿಗೆ ಆದಷ್ಟು ಶೇರ್ ಮಾಡಿ. ದಯಮಾಡಿ 2025 ಹ್ಯಾಪಿ ನ್ಯೂ ಇಯರ್ ನಿಮಗೆಲ್ಲ ಕೂಡ. ಯಾರಾದರೂ ಏನಾದರೂ ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತ ಇದ್ದರೆ 2025 ನಿಮ್ಮನ್ನು ಹಬ್ಬಿ ತಪ್ಕೊಳ್ಳೋದಕ್ಕೆ ಕಾದ್ಕೊಂಡಿದೆ. ಬನ್ನಿ, ಈ ವರ್ಷ ಏನಾದರೂ ಸಾಧಿಸೋದಕ್ಕೆ ಆದಷ್ಟು ನಮ್ಮಿಂದ ಆದಂಥ ಪ್ರಯತ್ನನ ನಾವು ಮಾಡೋಣ. ಹಾಗೆಯೇ ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ ಜಾಸ್ತಿ ರೈಸ್ ಮಾಡೋದಕ್ಕೆ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್. ಬೆಳೆಯೋದಕ್ಕೆ ಪ್ರತಿಯೊಂದು ಅವಕಾಶ ಕೂಡ ಹುಡ್ಕೋಣ. ಬೆಳಿತೀವಿ ಅಂತ ಹೇಳುವಂಥ ಛಲವನ್ನು ಇಟ್ಕೊಂಡು ಮುಂದೋಗೋಣ. ಸೊ ಇಷ್ಟು ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆದಂಥ ಕಂಟೆಂಟ್ ಜೊತೆ ಮತ್ತೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಮಾಡಿ.